ಚೆನ್ನಾಗಿದೆ ಸರ್. ಇದರಲ್ಲಿ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಎಲ್ಲೂ ಬೋರ್ ಅನಿಸೋದಿಲ್ಲ. ಅದರಿಂದ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಎದ್ದೋಗೋಕ್ಕೆ ಮನಸ್ಸಿಲ್ಲ, ಗ್ರಿಪ್ಪಿಂಗ್ ಆಗಿದೆ. ಅದಕ್ಕೆ ಹೇಳಿದ್ದು ಹ್ಯಾಟ್ಸ್ ಆಫ್ ಟು ಚೈತನ್ಯ. ಎಲ್ಲರ ಕೈಲೂ ಆ್ಯಕ್ಟಿಂಗ್ ತೆಗೆಸಿದ್ದಾರೆ. ಸೊ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್, ಫ್ಯಾಂಟಾಸ್ಟಿಕ್. ಹ್ಯಾಟ್ಸ್ ಆಫ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಹ್ಯಾಸ್ ಟೇಕನ್ ದಟ್ ರಿಸ್ಕ್. ತುಂಬ ಚೆನ್ನಾಗಿದೆ ಸಿನಿಮಾ. ಇದು ನಮ್ಮ ಕಾಲದ ಒಂದು ಟ್ರೆಂಡ್ ಇದು. ಅವಾಗೆಲ್ಲ ಕೊತ್ವಾಲ್ ರಾಮಚಂದ್ರ ಅದೆಲ್ಲ ಆ ಥರ ಕಥೆಗಳನ್ನ ತೊಗೊಂಡಿದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ಪ್ರಭಾಕರ್ ಅವ್ರ ಮಗ ವಿನೋದ್ ಅವರ ಹೀರೋ ಆಗಿ ಇನ್ನೂ ಮಿಂಚಲಿ ಅಂತ ಆಶಿಸ್ತೀನಿ. ಪ್ರಭಾಕರ್ ಸಿಂಪಲ್ ಚೆನ್ನಾಗಿ ಮಾಡಿದ್ದಾರೆ, ಆ ಪ್ರಭಾಕರ್ ಸೈಲೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಸೀನ್ ಚೆನ್ನಾಗಿ ಇಷ್ಟ ಆಯಿತು. ಆ ಫ್ರೆಂಡ್ಸ್ಗಳೇ ಇದು ಮಾಡ್ಬಿಡ್ತಾರೆ, ಕೊಲೆ ಮಾಡ್ಬಿಡ್ತಾರೆ, ಅದೇ ಬೇಜಾರಾಗೋಯ್ತು. ಇನ್ನೇನಿಲ್ಲ ಮೇಡಮ್, ಚೆನ್ನಾಗಿತ್ತು. ಒನ್ ಲೈನಲ್ಲಿ ಚೆನ್ನಾಗಿದೆ. ರೌಡಿಸಮ್ ಬಗ್ಗೆ ಎಲ್ಲ ತೋರಿಸೋದೆಲ್ಲ ಚೆನ್ನಾಗಿ ತೋರಿಸ್ತಾರೆ, ನೀಟಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಸಖತ್ತಾಗಿತ್ತು. ಅವ್ರು ಸಾಯೋದೆಲ್ಲ, ಅವ್ರ ಜೊತೆ ಇರೋರೆಲ್ಲ ನಮ್ಮದವರೆಲ್ಲ ಮೋಸ ಮಾಡೋದು. ಆಮೇಲೆ ರೌಡಿಸಮ್ ಮಾಡೋರಿಗೆಲ್ಲ ಈಗ ಬಂದು ಮೂವಿ ನೋಡಬೇಕು. ಏನಕ್ಕಂದರೆ ಇದು ಅವರು ಇನ್ನೊಬ್ಬನಿಗೆ ಕೊಲೆ ಮಾಡಿದ್ರೆ ಇನ್ನೊಬ್ಬ ಬಂದು ಇವನಿಗೆ ಕೊಲೆ ಮಾಡ್ತಾನೆ, ಅವನಿಗೆ ಕೊಲೆ ಮಾಡಿಬಿಟ್ರೆ ಅವ್ನು ಇನ್ನೊಬ್ಬ ಬಂದು ಕೊಲೆ ಮಾಡ್ತಾನೆ. ಅದು ಚೆನ್ನಾಗಿ ತೋರಿಸ್ತಾರೆ ಮೂವಿ ಮಾತ್ರ. ವಿನೋದ್ ಪ್ರಭಾಕರ್ ಸರ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತು ವಿನಯ್ ಗೌಡ ಅವ್ರದ್ದು ಆ್ಯಕ್ಟಿಂಗು ಸಖತ್ತಾಗಿದೆ. ಮತ್ತು ಒಂದೊಂದು ಹೀರೋಯಿನ್ ಆ್ಯಕ್ಟಿಂಗು ಸ್ವಲ್ಪ ಸಖತ್ತಾಗಿದೆ. ಒಂದು ಮಗು ತುಂಬ ಚೆನ್ನಾಗಿ ತೋರಿಸೋರು, ಮಗುದು ಕೂಡ ಸಖತ್ತಾಗಿದೆ. ಮೂವಿ ನೋಡ್ಬೋದು. ಚೆನ್ನಾಗಿತ್ತು ಸರ್, ಸೂಪರ್ ಆಗಿದೆ. ಲಾಸ್ಟ್ ಸೀನ್ ಅಂದರೆ ಅವನ ಕೊಲ್ಲೋ ಬಗೆಯಲ್ಲಿ ಯಾವ ಥರ ನಾವು ಈ ಥರ ಮಾಡ್ತೀವಿ ಅಂತ ಅದನ್ನು ನಾವು ಮುಂದಾಲೋಚನೆ ಮಾಡಬೇಕು. ಮ್ಯಾಮ್, ಬಲರಾಮನ ದಿನಗಳು ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಏನಪ್ಪ ಅಂತಂದರೆ ಆ ದಿನಗಳು ನಾವೇನು ನೋಡಿದ್ದು 2007ರಲ್ಲಿ, ಆಫ್ಟರ್ ಒಂದು 17-18 ಇಯರ್ಸ್ ಆದಮೇಲೆ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಬಲರಾಮದಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಚಾಮರಾಜಪೇಟೆ ಗ್ಯಾಂಗ್ ಹುಡುಗರು, ಒಂದು ರೌಡಿಸಮ್. ಎಂಡಿಂಗಲ್ಲಿ ಸಿನಿಮಾ ಟೀಮಿಗೆ ಬಂದೆ. ಬಟ್ ಚೈತನ್ಯ ಸರ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಮತ್ತು ವಿನೋದ್ ಪ್ರಭಾಕರ್ ಅಣ್ಣ ಆಗಿರ್ಬೋದು, ಅತುಲ್ ಕುಲಕರ್ಣಿ ಅವರಾಗಿರ್ಬೋದು, ದೊಡ್ಡ ತಾರಾ ಬಳಗನೇ ಇದೆ ಸಿನಿಮಾದಲ್ಲಿ. ಮತ್ತು ಮೇಯ್ನ್ DOP ನಮ್ಮ ವೇಣು ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. ಫುಟೇಜಸ್ಸು ಒಂದೊಂದು ಫ್ರೇಮ್ ನೋಡಿದ್ರು ನಮಗೆ ರೀಲಲ್ಲಿ ಬರ್ತಾಯಿತ್ತು, ನೋಡಿದ್ದೀರಾ? ಈಗೆಲ್ಲ ಡಿಜಿಟಲ್ ಕ್ಯಾಮ್ರಾಸ್ ಇದೆ, ಬಟ್ ರೀಲಲ್ಲಿ ಏನು ನಮಗೆ ಫೀಲ್ ಇತ್ತು ಆ ಫೀಲ್ ಇದೆ. ಮತ್ತು ಪ್ರಿಯಾನಂದ್ ಮೇಡಮ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನನ್ನ ಪ್ರಕಾರ ರಘು ದೀಕ್ಷಿತ್ ಅವರು ಹಾಡಿದ್ದಾರೆ, ಸಂಚಿತ್ ಹೆಗಡೆ ಅವರು ಆಡಿದ್ದಾರೆ. ಪ್ರತಿಯೊಂದು ಸೂಪರ್ ಆಗಿದೆ. ಮೇಯ್ನ್ ಇದಕ್ಕೆ ಸಿನಿಮಾಗೆ ಮ್ಯೂಸಿಕ್ಕು, ಸಂತೋಷ್ ನಾರಾಯಣ್ ಸರ್ ಮ್ಯೂಸಿಕ್ಕು ಅಲ್ಟಿಮೇಟ್ ಇದೆ. ಎಲ್ಲ ಈ ಕಲ್ಟ್ ಕ್ಲಾಸಿಕ್ ಸಿನಿಮಾನ ಫೀಲ್ ಮಾಡಬೇಕು ಅಂತಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಬುಕ್ ಮೈ ಶೋ ಅಲ್ಲಿ ಬಲರಾಮನ ದಿನಗಳು ಅಂತ ಸರ್ಚ್ ಮಾಡಿ ಇಂಟ್ರೆಸ್ಟ್ ಅಂತ ತೋರಿಸಿ, ಮತ್ತು ಎಲ್ಲರೂ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಥಿಯೇಟ್ರಸಲ್ಲೇ ಬಂದು ನೋಡಿ. ನಾನು ರೆಫರ್ ಮಾಡ್ತೀನಿ, ಮಲ್ಟಿಪ್ಲೆಕ್ಸ್ಗಿನ್ನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಈ ಫೀಲ್ ಮಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ಆಲ್ ದ ಬೆಸ್ಟ್ ಬಲರಾಮ. ಥ್ಯಾಂಕ್ ಯು ಸೋ ಮಚ್. ಆ ಫಿಲಮ್ ತುಂಬ ಚೆನ್ನಾಗಿದೆ ಮೇಡಮ್. ಬಲರಾಮ್ ಪಿಕ್ಚರು ತುಂಬ ಸೂಪರ್ ಇದೆ. ರೌಡಿ ಜಂಪ್ ಫಿಲಮು ತುಂಬ ಸಕ್ಕತ್ತಾಗಿದೆ, ನೋಡ್ಬೋದು. ನಾವು ಆಗಿನ ಕಾಲದಲ್ಲಿ ರೌಡಿ ಜಂಪ್ಗಳು ನೋಡ್ತಾ ಇದ್ದೋ, ಈಗಿನ ಕಾಲಕ್ಕೆ ಪಿಕ್ಚರು ತುಂಬ ಸೂಪರ್ ಆಗಿದೆ. ವಿನೋದ್ ಪ್ರಭಾಕರ್ ಚೆನ್ನಾಗಿ ಮಾಡೋರೆ. ಆದರೆ ಪ್ರತಿಯೊಬ್ಬರು ರೌಡಿ ಜಂಪ್ ಅನ್ನೋದನ್ನ ಬಿಡಬೇಕು. ರೌಡಿ ಜಂಪ್ ಅಂದರೆ ಲಾಸ್ಟ್ ಅಂತ್ಯ ಸಾವು. ಆ ಸಾವು ಬೇಡ ಅಂದರೆ ರೌಡಿ ಜಂಪ್ ಬಿಡಬೇಕು. ಫ್ಯಾಮ್ಲಿ ಜೊತೆ ಚೆನ್ನಾಗಿರ್ಬೇಕಾದ್ರೆ ನೋಡಿ, ಫಿಲಮ್ ನೋಡಿ ಎಲ್ಲ ಕಳೀರಿ. ಇನ್ಮೇಲೆ ರೌಡಿ ಜಂಪ್ ಬೇಡ ಅಂತ ನೋಡಿ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಆದರೂ ಫಿಲಮ್ ಬಂದಿದ್ದೀವಿ. ವಿನೋದ್ ಪ್ರಭಾಕರ್ ಫಿಲಮ್ ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ಫಿಲಮ್ ನೋಡ್ಬೋದು. ರೌಡಿ ಜಂಪ್ ಮಾತ್ರ ಬಿಡಿ, ಫ್ಯಾಮ್ಲಿ ಕಡೆ ಗಮನ ಕೊಡಿ. ದಯವಿಟ್ಟು ಕನ್ನಡ ಫಿಲಮ್ ನೋಡಿ. ಈ ಬಲರಾಮ್ ಅನ್ನೋದು ಮೂವಿ ಹೇಗೆ ರಾಜಚೇತನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು. ಮತ್ತು ಇದು ಏನಂದರೆ 1985 ಬೆಂಗಳೂರಲ್ಲಿ ಒಂದು ನಡೆದ ನೈಜ ಘಟನೆ ಸ್ಟೋರಿ ಇದು. ರೌಡಿಸಮ್, ಜೈರಾಮ್, ಕೊತ್ವಾಲ್ ಅಂತ ರಿಯಲ್ ಸ್ಟೋರಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರು ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ಮೈ ಎಲ್ಲ ತುಂಬನೇ ನೋಡ್ತಾ ಇದ್ದಾರೆ, ಆದರೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಸೆಂಟಿಮೆಂಟ್ ತುಂಬ ಬರುತ್ತೆ, ಲಾಸ್ಟ್ ಸೆಂಟಿಮೆಂಟ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ದಯವಿಟ್ಟು ಯಾರು ರೌಡಿಸಮ್ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ದಾರಿ ರೂಪಿಸಬೇಕು, ಒಳ್ಳೆ ರೀತಿ ಬದುಕಬೇಕು ಅನ್ನೋದು ಫಿಲಮಲ್ಲಿ ತೋರಿಸ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಮೂವಿ ನೋಡಂತ ಕೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಕುಟುಂಬ ಸಮೇತರ ಬಂದು ನೋಡೋಂಥ ಮೂವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜಸ್ಟ್ ಸಿನಿಮಾ ನೋಡ್ಕೊಂಡ್ಬಂದೆ. ನಾನು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ, ದಯವಿಟ್ಟು ನೋಡಿ. ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಅಂಡರ್ವರ್ಲ್ಡ್ ಬಗ್ಗೆ ನಿಮಗೆ ಎಲ್ಲ ಪ್ರತಿ ಡೀಟೇಲಿಂಗ್ ಮಾಡಿದ್ದಾರೆ KM ಚೈತನ್ಯ ಸರ್. ಆಮೇಲೆ ಪ್ರತಿಯೊಂದು ಕಾಸ್ಟಿಂಗು ಸಖತ್ತಾಗಿದೆ, ಎಲ್ರಿಗೂ ಪ್ರಾಮಿನೆಂಟಾಗಿ ರೋಲ್ ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ, ಥಿಯೇಟ್ರಲ್ಲೇ ನೋಡಬೇಕಾಗಿರೋಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಉಳಿಸಿ. ದಿಸ್ ಇಸ್ ಮೈ ಡೆಬ್ಯೂ. ಆ್ಯಕ್ಚುಲಿ ನಾನು ಡೆಬ್ಯೂ ಮಾಡ್ತಾಯಿದ್ದೀನಿ.
ಒಂದು ಪ್ರಾಮಿನೆಂಟ್ ರೋಲ್ ಇದೆ, ದಯವಿಟ್ಟು ನೋಡಿ. ಓಕೆ. ಅಂದರೆ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ಒಂದು ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರುತ್ತೆ. ಸೊ ನೀವು ಏನು ಬಂದು ಫಸ್ಟ್ ಯಾರು ಬಂದು ಏನು ಹೇಳ್ತಾರೆ, ದ್ಯಾಟ್ಸ್ ಮೈ ಡಿಸಿಷನ್ಸ್. ಆಮೇಲೆ ಅದೇ ಟ್ವಿಸ್ಟು, ಅದೇ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಲಿ. ಸೊ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ಗೂ ಎಲ್ರಿಗೂ ಥ್ಯಾಂಕ್ ಯು. ಆದರೆ ಈ ಪಾತ್ರ ನನಗೆ ಫಸ್ಟ್ ಆಡಿಷನ್ ಕೊಡು ಅಂತ ಹೇಳಿದ್ದು ಡೈರೆಕ್ಷನ್ ಟೀಮಲ್ಲಿ ಸ್ಮಿತ್ ಅಂತ, ಈಸ್ ಮೈ ಕ್ಲೋಸ್ ಫ್ರೆಂಡ್ ಆಲ್ಸೋ. ಅವ್ರನ್ನ ನಾನು ನೆನ್ಪು ಮಾಡ್ಕೋಬೇಕು. ಸೊ ಥ್ಯಾಂಕ್ಸ್ ಟು ಹಿಮ್. ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ಕಾಲ್ ಹಿಮ್ ಹಿಯರ್. ಸಾರಿ, ಈಸ್ ಅ ಒನ್ ಹೂ ಗೇವ್ ಮಿ ಅ ಪ್ರಾಮಿನೆಂಟ್ ರೋಲ್. ಫಸ್ಟ್ ಆಡಿಷನ್ ಕೊಡು ಅಂತ ಇವರು ನನ್ನ ಕರ್ಕೊಂಬಂದಿದ್ದು. ಸೊ ಇಲ್ಲಿ ಏನು ಕಾಣಿಸ್ತಿದೆ ಇದಕ್ಕೆ ಫಸ್ಟ್ ಸ್ಟೆಪ್ ಇವರು. ಆಮೇಲೆ ಡೈರೆಕ್ಷನ್ ಟೀಮ್ ಅವರು, KM ಚೈತನ್ಯ ಸರು, ಆಮೇಲೆ ಕಾಸ್ಟಿಂಗ್ ಅವರು ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಹೋಗಿ ನೋಡಿ. ದಯವಿಟ್ಟು ಪ್ರೈವೇಸಿಗೆ ಅವಕಾಶ ಕೊಡೋಕೆ ಹೋಗ್ಬೇಡಿ. ಏನಕ್ಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು. ಓಕೆನಾ? ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಹೋಗಿ ನೋಡಿ. ಥ್ಯಾಂಕ್ಸ್.